ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ದಿಸ್ ಟೈಮ್ ಫಾರ್ ಸೌತ್ ಆಫ್ರಿಕಾ ಅನ್ನೋ ಲೈನ್ ಇವತ್ತು ನಿಜ ಆಯ್ತಂತ ಹೇಳ್ಬೇಕು. ಎದಕ್ಕರ ಕಡಿಗೂ 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 ಸೌತ್ ಆಫ್ರಿಕಾದವ್ರಿಗೆ ಚೋಕರ್ಸ್ ಅನ್ನೋ ಪಟ್ಟ ಹೋಗಿ ಚಾಂಪಿಯನ್ಸ್ ಅನ್ನೋ ಪಟ್ಟ ಬಂತು. ಒಂಥರ ಸೌತ್ ಆಫ್ರಿಕಾ ಅಷ್ಟೇ ಅಲ್ಲ, ನಮ್ಮ ಇಂಡಿಯಾ ಕೂಡ ಒಂಥರ ಖುಷಿ ಪಡ್ತಿರುತ್ತೆ. ಅದಕ್ಕಾರ ನಾವು ಟೆಸ್ಟ್ ಇದು ಎಲ್ಲ ಗೆದ್ವಿ. ಸೊ ಅವರು ಒಂದು ICC ಟ್ರೋಫಿ ಗೆದ್ದಿರಲಿಲ್ಲ. ಸೊ ಇವತ್ತು ಗೆದ್ರಲ್ಲ, ಅವರು ಒಂದು ಚೋಕರ್ಸ್ ಪಟ್ಟ ಅಂತ ಒಂಥರ ಕಳೀತು. ಈ 2025 ಅನ್ನೋದು ಒಂಥರ ಹೆಂಗೈತರ ನ್ಯೂ ಚಾಂಪಿಯನ್ಸ್ ಅಂತ ಹೇಳ್ಬೇಕು. ಫಸ್ಟ್ ಈ ಎಲ್ಲಿ MLC ಒಳಗೆ ವಾಷಿಂಗ್ಟನ್ದವ್ರು ಗೆದ್ರು, ನೆಕ್ಸ್ಟ್ BBL ಒಳಗೆ ಹೊಸಬ್ರು ಗೆದ್ರು, ಮತ್ತು ಅದಾಗಿಂದ MLC ಎಲ್ಲ ಭಾಳ ಕಡೆ ಹೊಸ ಮಂದಿ ಗೆದ್ರು. ಸೊ ನಮ್ಮ IPL ನಮ್ಮ RCB ಅವ್ರು ಗೆದ್ರು. ಈಗ ಟೆಸ್ಟ್ ಚಾಂಪಿಯನ್ಶಿಪ್ ಒಳಗೆ ಸೌತ್ ಆಫ್ರಿಕಾದವ್ರು ಗೆದ್ರು. ಸೊ ಇದೊಂಥರ ನ್ಯೂ ಚಾಂಪಿಯನ್ಸ್ ಇಯರ್ ಅಂತ ಹೇಳ್ಬೇಕು 2025 ಅಂತರೂ. ಸೊ ಹೊಸ ಚಾಂಪಿಯನ್ಸ್ ಸಿಗ್ಲತ್ತ ನಮ್ಗೆ ಈ ಸಲ ನೋಡ್ಲಕ್ಕ. ನಾನು ನಿಮಗೆ ವಿಡಿಯೋದಾಗ ಫಸ್ಟ್ ಪ್ರಿವ್ಯೂ ವಿಡಿಯೋದಾಗ ಹೇಳಿದ್ನ, ದಿಸ್ ಟೈಮ್ ಫಾರ್ ಸೌತ್ ಆಫ್ರಿಕಾ. ಈ ಸೌತ್ ಆಫ್ರಿಕಾದವ್ರು ಈ WTC ಫೈನಲ್ ಗೆಲ್ತಾರ್ತೇಳಿ. ಸೊ ನಮ್ಮ ತೆಂಬ ಅಣ್ಣ ಪ್ರೂವ್ ಮಾಡಿದ, ತೆಂಬ ಜಾನ್ ಬೆನೆಗಡಾನ ಅವರು ಪ್ರೂವ್ ಮಾಡಿದ್ರು. ಎದಕ್ಕಾರ ನಾವು ಅವ್ರ ಕ್ಯಾಪ್ಟನ್ಸಿ ಸ್ಕಿಲ್, ಅವ್ರ ಬ್ಯಾಟಿಂಗ್ ಸ್ಕಿಲ್ಲು, ಕ್ಯಾಪ್ಟನ್ಸಿ ಸ್ಕಿಲ್ಲು ಟಾಪ್ ನಾಚ್ ಐತಿ. ಇದಕ್ಕರ ಅವ್ರ ನೀವು ಯಾರು ಮ್ಯಾಚ್ ನೋಡ್ಲಿಕ್ಕಾರ ಅವ್ರದ್ದು ಇದ್ದಾಗ ನಾ ಸೆಕೆಂಡ್ ಥರ್ಡ್ ಮೋಸ್ಟ್ ಪೀರಿಯಡ್ ಬ್ಯಾಟ್ಸ್ಮನ್ ಟೆಸ್ಟ್ ಒಳಗಂದ್ರೆ ಬೌಮಾ. ಸೊ ಆ ಭಾರಿ ಕ್ಯಾಪ್ಟನ್ಸ್ ಮಾಡ್ತಾರೋ, ಪ್ಲಸ್ ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೋ. ಸೊ ಆ ಕಾರಣ ಐತಿ ಈ ಟೆಸ್ಟ್ ನೀವು ನೋಡಿದ್ರೆ ಪ್ಯೂರ್ ಬೌಮಾ ಅವ್ರ ಬ್ಯಾಟಿಂಗ್ ಇತ್ತು. ಬೌಮಾ ಅವ್ರ ಬ್ಯಾಟಿಂಗ್ ಯಾವಾಗಿತ್ತು, ಸೊ ಅವಾಗ ನೋಡಿ ಟೆಸ್ಟ್ ಹೇಳ್ಬೇಕಾರೆ ರಿಯಲ್ ಆಗಿ ಹೇಳ್ಬೇಕಾರೆ. ಸೊ ಒಂಥರ ಟೆಸ್ಟ್ ಭಾರಿ ಆಡ್ತಾರೋ, ಪ್ಲಸ್ ಅವ್ರ ಕ್ಯಾಪ್ಟನ್ಸು ಟಾಪ್ ನಾಚು. ಇನ್ನೊಬ್ರು ಅವ್ರಿಗೆ ಹೇಳಕ್ ಮರೆಯಬಾರ್ದು, ಅದು ಅಂದ್ರೆ ಆಡಮ್ ಮಾಕ್ರಮ್. ನಾ ಫಸ್ಟ್ ಇನ್ನಿಂಗ್ಸ್ ಒಳಗೆ ಆಡಮ್ ಮಾಕ್ರಮ್ 10 ರನ್ ಒಳಗೆ ಔಟ್ ಆದಾಗ ಏನ್ ಮನುಷ್ಯ ಏನ್ ಆಡ್ಲತ್ತ ಒಂದು ಅರ್ಥ ಫೈನಲ್ ಒಳಗೆ ಹಿಂಗಾಗಿ ಆಡ್ತಾರ ಅನ್ಕೊಂಡ್ರ ಸೆಕೆಂಡ್ ಇನ್ನಿಂಗ್ಸ್ ಬತ್ ನೋಡು 6 ಬಟ್ 136 ರನ್ ಎತ್ತರೊಳಗ ಮೋಸ್ಟ್ ಪ್ರೆಸರ್ಡ್ ಮ್ಯಾಚು ಫೈನಲ್ ಒಳಗ WTC ಫೈನಲ್. ಅದು ಮುಂದೆ ಯಾರು ಆಸ್ಟ್ರೇಲಿಯಾದ 3 ಪೇಸರ್ಸ್ ಮಿಚೆಲ್ ಸ್ಟಾರ್ಕ್, ಹ್ಯಾಜರ್ವುಡ್, ಪ್ಯಾಟ್ ಕಮಿನ್ಸ್ 3 ಮಂದಿ ಲೆಕ್ಕನ ತಗೊಳ್ಳಿಲ್ಲ ಇವ್ರನ್ನ. ಒಟ್ಟೆ ಹೆಂಗೆ ಆಡಿದ್ರೆ ಇವತ್ತರ 2 ದಿವಸ ನಾವು ಫುಲ್ ಡಾಮಿನೇಟ್. ಸೆಕೆಂಡ್ ಇನ್ನಿಂಗ್ಸ್ ಅಣ್ಣಾಗ ಏನಾಯ್ತು ಗೊತ್ತಿಲ್ಲ, ತಿರ್ತಿಳ ಬಿಡ್ಲತ್ತ ಸೌತ್ ಆಫ್ರಿಕಾದವ್ರಿಗೆ ಎಲ್ಲರಿಗೆ. ಈ ಕಡೆ ಇವು ಆಸ್ಟ್ರೇಲಿಯಾದ ದಿಕ್ಕ ತೋರಿಸ್ಲಾರ್ದಂಗ ನಮ್ಮ ಇಂಡಿಯಾ ವಿರುದ್ಧ ಹೆಡ್ ಏನು ಆಡ್ದು ಈ ಸುದ್ದಿ ಹೆಡ್ ನಮ್ಮ ಇಂಡಿಯಾದವ್ರ ವಿರುದ್ಧ. ಸೌತ್ ಆಫ್ರಿಕಾದವ್ರ ವಿರುದ್ಧ ಗಾಡಿನೇ ಸ್ಟಾರ್ಟ್ ಆಗಿಲ್ಲ ಅಣ್ಣಂದು. ಒಟ್ಟ ಪೂರ 1 ಇನ್ನಿಂಗ್ಸ್ ಒಳಗೆ 20 ರನ್ ಒಳಗೆ ಔಟ್, ಸೆಕೆಂಡ್ ಇನ್ನಿಂಗ್ಸ್ ಒಳಗೆ 20 ರನ್ ಒಳಗೆ ಔಟ. ಸೊ ಪಕ್ಕ ಪ್ಲಾನಿಂಗ್ ಮಾಡ್ಕೊಂಡ್ ಬಂದ್ರಿ. ನಾ ಹೇಳ ಈ 2 ಟೀಮ್ ಬಾಲಿಂಗ್ ಒಳಗೆ ಮ್ಯಾಚ್ ಗೆಲ್ತಾರ್ತೆ. ನೋಡ್ಬೋದು ನೀವು. ಫಸ್ಟ್ ಇನ್ನಿಂಗ್ಸ್ ಒಳಗೆ ರಬಾಡ 5 ತೊಗೊಂಡ್ರು, ನೆಕ್ಸ್ಟ್ NED 3, ಆ ಕಡೆ ಪ್ಯಾಟ್ ಕಮಿನ್ಸ್ ತೊಗೊಂಡ್ರು, ಕರೆ ಗೆದ್ದಿಲ್ಲ. ಸೊ ಓಕೆ, ಗೆದ್ರೆ ಅವ್ರ ಒಂದ್ ಕಡೆ ಒಂದು ಟ್ರೋಫಿ ಐತಿ, ಅವ್ರಿಗೇನು ಕಮ್ಮಿನೂ ಆಗಲ್ಲ. ಸೊ ಸೌತ್ ಆಫ್ರಿಕಾದವ್ರು ಒಂದು ಗೆಲ್ಬೇಕಾಯ್ತು, ಗೆದ್ರು. ಅಂದ್ರು ಈ ಟೆಸ್ಟ್ನಾಗ ನನಗೆ ಭಾಳ ಫೇವ್ರೇಟ್ ಅನ್ಸಿದ್ದು ಒಂದು ಮಾರ್ಕಮ್, ಇನ್ನೊಂದು ತೆಂಬಾಬು ಅವ್ರ ಕ್ಯಾಪ್ಟನ್ಸಿ, ನೆಕ್ಸ್ಟ್ ಅವರು ಬ್ಯಾಟಿಂಗ್. ಇದಕ್ಕರೆ ಟಾಸ್ ಗೆಲ್ತಾರೆ. ಟಾಸ್ ಗೆದ್ದೇನೈತಿ, ನಾವು ಫಸ್ಟ್ ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೋ. ಚೇಸ್ ಮಾಡೋದು ಬಾಲಿಂಗ್ ಹೆಂಗು ಒಟ್ಟ ಫೀಲ್ಡ್ ಸೆಟ್ಟಿಂಗ್ ಆ ಪರಿಣಿಸ್ಕೋತಾರೆ. ಒಂದು ಲಬುಷನ್ಗಾತು ಮತ್ತು ಈ ಉಸ್ಮಾನ್ ಖವಾಜಾಗಾತು ಒಬ್ಬೊಬ್ರು ಈ ಆಸ್ಟ್ರೇಲಿಯಾದವ್ರು ಔಟ್ ಆಗಂಗಿಲ್ಲ ಹೆಚ್ಚ ಅಂಥದ್ರೊಳಗೆ ಇವ್ರನ್ನ ಒಟ್ಟ ಒಂದು 5ರೊಳಗೆ ಪವರ್ ಪ್ಲೇ ಇರ್ತಾನೆ, ಅವ್ಗೆ 5ರೊಳಗೆ ಒಬ್ಬರನ್ನ ತೆಗೆದು ಇನ್ನೊಂದು 10ರೊಳಗೆ ಒಬ್ಬರನ್ನ ತೆಗೆದ ಒಟ್ಟ ಫಸ್ಟ್ ಇನ್ನಿಂಗ್ಸ್ ಒಳಗೆ ಒಟ್ಟೆ 212 ರನ್ನಿಗೆ ಔಟ್ ಮಾಡ್ತಾರೆ ಇವ್ರನ್ನ. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ 150 ಸಮಥಿಂಗ್ ರನ್ನಿಗೆ ಔಟ್ ಮಾಡ್ತಾರೆ. ಸೊ ಎಷ್ಟು ಇವ್ರು ಚೇಂಜ್ ಮಾಡ್ಬೇಕಾಯ್ತು. ಇವರು ಬಾರಿ ತೆಗಿತಾರ, 130 ತೆಗಿತಾರ. ನಾ ಎಲ್ಲಿ ಬಾಟಲ್ ಮಾಡೋದು ಸೌತ್ ಆಫ್ರಿಕಾದವ್ರು ಮತ್ತೆ ಅನ್ಕೊಂಡ್ರೆ ಕಮಿನ್ಸ್ 5 ತೆಗೆದು ಕಮ್ಬ್ಯಾಕ್ ಮಾಡಿದ್ರು. ಮತ್ತೆ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದವ್ರು ಬ್ಯಾಟಿಂಗ್ ಬಂತು ಥರ್ಡ್ ಇನ್ನಿಂಗ್ಸ್ ಒಳಗೆ. ಇವರು ಆಟೋಮೆಟ ಮಾಡಿ ಹೊಡೆದ್ರು. ಸ್ಟಾರ್ಕ್ ಅವರು 60 ಹೊಡೆದ್ರು ಸ್ಟಾರ್ಕ್ ಅವ್ರ ರನ್ನು. ಸೊ ಅಂದ್ರು 282 ರನ್ನಿಗೆ ವಿನ್ ಇತ್ತು. ಲಾಸ್ಟ್ ಬತ್ ನೋಡ್ರಿ ಫೋರ್ತ್ ಇನ್ನಿಂಗ್ಸ್ ಒಳಗೆ ಸೆಕೆಂಡ್ ಇನ್ನಿಂಗ್ಸ್ ಸೌತ್ ಆಫ್ರಿಕಾದವ್ರದ್ದು ಮಾರ್ಕಮ್. ನೀವು ಯಾರು ಆಡ್ತಿರೋ ಗೊತ್ತೇ, ನಾನು ನಮ್ಮ ಅಣ್ಣ ಬೌಮಾ ಇಬ್ರು ಕೂಡ ಬೆಕ್ಕದಂಗೆ ಆಡಿ ಸೌತ್ ಆಫ್ರಿಕಾದವ್ನ ಗೆಲ್ಲಿಸ್ತೇವೆ. ಇವ್ರು 136 ಹೊಡೆದ್ರು, ಮತ್ತು ಬೌಮಾ ಅವರು 66 ರನ್ ಹೊಡೆದ್ರು. ಸೊ ಇವರಿಬ್ಬರು ಪಾರ್ಟ್ನರ್ಶಿಪ್ ಅಂತ ಟೀಮ್ ಗೆದ್ದೈತೆ ಹೇಳ್ಬೇಕು. 136 ಪ್ಲಸ್ ಒಂದು 66 ಹಿಡಿದ್ರೆ ಇಲ್ಲೇ 190 ಆಕತಿ. ಸೊ 96 ಅಲ್ಲಿ ಹಿಡ್ದೆ ಗೊತ್ತಾಗತ್ತೆ ಮ್ಯಾಚ್ಗೆ 121 ರನ್ ಯಾರು ಬೇಕಾ ಹೊಡಿತಾರೆ. ಸೊ ಅಲ್ಲಿ ಐತಿ, ಅಲ್ಲಿಗೆ 100 ರನ್ ಹೊಡಿಬೇಕಾಯ್ತು. 100 ರನ್ ಹೊಡೆದು ಸೌತ್ ಆಫ್ರಿಕಾದವ್ರು ಗೆದ್ದಾಯ್ತು. ಅವರು ಚೋಕರ್ಸ್ 2 ಚಾಂಪಿಯನ್ ಆಗೈತು. ಸೊ ಒಂಥರ ಈ ಸಲ ಮೆಸೇಜ್ ಸಿಗ್ಲತೈತಿ. ಎದಕ್ಕಾರ ರಿಸಲ್ಟ್ ಬರ್ಲಾಕ ಒಂದು ಸ್ವಲ್ಪ ಅಂದ್ರೆ ಏನೈತಿ, ನಿಮ್ಮ ಜೀವನದ ಸಕ್ಸಸ್ ಸಿಗ್ಲಾಕ ಸ್ವಲ್ಪ ಲೇಟ್ ಆಗೈತೆ. ಕರೆ ಆ ಕಾದಿ ಸಕ್ಸಸ್ ರೇಟ್ ಸ್ವೀಟ್ ಮೆಮೊರಿನ ಯಾವ್ದು ಇರಂಗಿಲ್ಲತಿ ಈ ವರ್ಷದಿಂದ ನಮ್ಗೆ ತಿಳಿಯತೈತಿ. ಸೊ ಇದನ್ನ ನಾವು ನಮ್ಮ ಜೀವನದಾಗ ಅಳವಡಿಸ್ಕೋಬೇಕು. ಸೊ ಹೋಪ್ ಯಾರ ಚಾಂಪಿಯನ್ ಸಿಗ್ತಾರೆ, ಯಾವ ಟೂರ್ನಮೆಂಟ್ ನೋಡೋಣ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ.
ಈ ವಿಡಿಯೋ ನಿಮಿಷ ಇದು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.